ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಬ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡಾಕ್ತೇನೆ. ಸಡನ್ನಾಗಿ ನಾವು ನಿಪ್ಪಾಣಿಗೆ ಹೊಂಟಿದ್ದೆವು. ನಿನ್ನೆ ನನ್ನ ತಮ್ಮನೂ ಬಂದಿದ್ದ ಪುನಾದಿಂದ, ನಡಿ ಅಣ್ಣಗೆ ಹೋಗಿ ಭೇಟಿಯಾಗಿ ಬರೋಣ ಅಂದಿದ್ದ. ಅದಕ್ಕಾಗಿ ಇವತ್ತೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡಿಸಿ ನಿಪ್ಪಾಣಿಗೆ ಹೊಂಟಿದ್ದೆವು. ಭಾಳ ದಿನದ ಹೋಗ್ಬೇಕು ಅನ್ಕೋತ ಈಗ ಹೊಂಟಿದ್ದೆವು. ಯಾಕಂದ್ರೆ ನಡುವೆ ವೇದಾನು ಎಕ್ಸಾಮ್ ಇದ್ದು, ಅದಕ್ಕಾಗಿ ಹೋಗೋಕ್ಕಾಗಲಿಲ್ಲ. ಈಗ ಹೋಗೋದ ಟೈಮ್ ಕೂಡಿ ಬತ್ತು. ಅಣ್ಣನ ಕಡೆ ಹೋಗೋದಂದ್ರೆ ಏನೋ ಒಂದು ಖುಷಿನೇ ಅನ್ನಿಸ್ತೈತಿ. ಯಾಕಂದ್ರೆ ಅಷ್ಟು ಕೇರ್ ಮಾಡ್ತಾವ. ಮತ್ತು ಇನ್ನೊಂದು, ಎಲ್ಲರೂ 4 ಜನ ನಾವು ಕೂಡಬೇಕಂತೇವು, ಆದರೆ ಆಗಂಗಿಲ್ಲ. ಒಬ್ರಿದ್ರೆ ಒಬ್ರು ಮಿಸ್ ಆಗತ್ತಾರು. ಈಗ ನಮ್ಮ ಅಕ್ಕ ಮಿಸ್ ಅದಾಳು. ಇರಲಿ, ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲರೂ ಭೇಟಿ ಆಗೋನು, ಎಲ್ಲರ ಜೊತೆ ಸಿಗುನು. ನಾ ಬರೋ ಹಾದಿ ನೋಡಾಕ್ತಾಳೆ ನೋಡ್ರಿ ನನ್ನ ಸೊಸಿ. ಯಾವಾಗ ಬರ್ತಾಳೆ ನಮ್ಮ ಅತ್ಯ, ಯಾವಾಗ ಬರ್ತಾಳು, ಅತ್ಯ ಬರೋರ್ದಾರನ, ಮಾಮ ಬರೋರ್ದಾರನ, ಸಣ್ಣಪ್ಪ ಬರೋರ್ದಾರನ ಅನ್ಕೋತ ಹಾದಿ ನೋಡಾತಾಳು ನೋಡ್ರಿ. ಬಂದ ಕೂಡಲೇ ವೇದಾಗ ಭೇಟಿ ಆದಳು. ವೇದಾನ್ ಮ್ಯಾಗ ಭಾಳ ಆಕಿಂದ ಬಂದು ಕುಂತು ಜರ ಚಹಾ ಕುಡಿದು ಹಂಗೆ ಮಾತುಕತೆ ಒಂದು ಸ್ವಲ್ಪ ಆಯಿತು. ಅದಾಗ ಮತ್ತು ನೋಡಿರಿ ಸಡನ್ನ ಪ್ಲ್ಯಾನ್ ಮಾಡಿದ್ವು ಪಿಕ್ಚರ್ಗೆ ಹೋಗ್ಬೇಕಂತ. ಯುವ ಪಿಕ್ಚರ್ ಬಂದಿತ್ತು ಮ್ಯಾಗ್ನಮ್ಗೆ. ಎಲ್ಲರೂ ಹೋಗ್ಬೇಕನ್ನೋದು ಪ್ಲ್ಯಾನ್ ಮಾಡಿದ್ವು. ಯುವ ಪಿಕ್ಚರು ಚಂದ ಐತೆ ಅನ್ನತ್ತಾರು. ನಡೀರಿ ನಮ್ಮ ಜೊತೆ ನೀವು ಪಿಕ್ಚರ್ ನೋಡೋರಂತ. ಅಲ್ಲಿ ನೋಡ್ರಿ ಹೊಸ ಕ್ವಾರ್ಟರ್ಸ್ ಕಟ್ಟಿದಾರು. ಇನ್ನೂ ಓಪನಿಂಗ್ ಆಗಿಲ್ಲ. ನೋಡೋಣ ನಾ ನೆಕ್ಸ್ಟ್ ಟೈಮ್ ಬಂದಾಗ ಹೆಂಗೆ ಯಾವ ರೀತಿ ಕಟ್ಟಿದಾರೆ ಅನ್ನೋದು ವಿಡಿಯೋ ಮಾಡಿ ತೋರಿಸ್ತೇನೆ ನಿಮ್ಗೆ. ಈಗ ಪಿಕ್ಚರ್ ನೋಡ್ಕೊಂಬರೋಣ, ನಡೀರಿ. ಯಾವತ್ತೂ ಹೀಗೆ ಆಗ್ತೈತೆ ನೋಡ್ರಿ. ನಾವು ಪ್ಲ್ಯಾನ್ ಮಾಡ್ತೇವೆ ಒಂದು, ಅದು ಆಗ್ತೈತೆ ಒಂದು. ಯಾಕಂದ್ರೆ ನಾವು ಎಲ್ಲರೂ ಕೂರಿಸಿ ಪಿಕ್ಚರ್ ನೋಡ್ಬೇಕಂದು. ಆದ್ರೆ ಅನ್ನ ಮತ್ತು ಮಿಸ್ ಆದ. ಅವಂಗೆ ಸ್ಟೇಷನ್ನಿಂದ ಕಾಲ್ ಬತ್ತು, ಎಮರ್ಜೆನ್ಸಿ ಬರ್ರಿ ಅಂತ. ಅದಕ್ಕೆ ಮತ್ತು ನಾವು ಅಷ್ಟು ನೋಡಕ್ಕೆ ಬಂದು ಮತ್ತು ಅವ್ನ ಕೆಲ್ಸಕ್ಕೆ ಹೋದ. ಪೊಲೀಸ್ ಕೆಲಸ ಅನ್ನಂದ್ರೆ ಹಿಂಗೆ ನೋಡ್ರಿ, ಯಾವಾಗ ಕಾಲ್ ಬರ್ತೈತಿ ಯಾವಾಗ ಹೋಗಬೇಕು. ನಡೀರಿ ನಾವು ಅಷ್ಟು ನೋಡ್ಕೊಂಬರ್ನು, ನೆಕ್ಸ್ಟ್ ಟೈಮ್ ಮತ್ತು ಅವನ ಜೊತೆ ಬರೋನು. ಈಗ ಹುಡುಗರು ಇದಾವಂದ್ರೆ ಅವ್ರಿಗೇನಾದರೂ ತಿನ್ನಕ್ಕೆ ಒಯ್ಯಬೇಕು, ಅವ್ರ ಜೊತೆ ನಮಗೂ ಬೇಕು. ನೋಡ್ರಿ ನಮ್ಮ ದೊಡ್ಡಮ್ಮ ಕೇಳಾಕ್ತಾನೆ, ನಾನು ಪಿಕ್ಚರ್ ಹೆಂಗೈತಿ ಕೇಳೋಣ. ಸೂಪರ್ ಐತೆ ಅಂತ ಹೇಳತ್ತಾಳು. ಆಕಿಗೆ ಪಿಕ್ಚರ್ ಶೇರ್ತದ, ನಮ್ಮ ಏನಿಗೂ ಶೇರ್ತು. ಒನ್ ಟೈಮ್ ನೋಡೋಂಗೆ ಐತಿ ಪಿಕ್ಚರ. ಬರ್ರಿ ಎಲ್ಲರೂ ಯುವ ಪಿಕ್ಚರ್ ನೋಡ್ರಿ, ಚಂದ ಐತಿ. ನಮ್ಮ ಯುವಿನೂ ಹೇಳಾಕ್ತಾಳೆ ನೋಡ್ರಿ, ಹೆಂಗೈತಿ ಕೇಳೋಣ, ಸೂಪರ್ ಐತಿ ಅಂತ ಹೇಳತ್ತಾಳು. ಪಿಕ್ಚರ್ ಮುಗಿಸ್ಕೊಂಡ ನೆಟ್ಟಿಗೆ ಮನೆಗೆ ಬಂದ್ವಿ. ಬಂದು ಚಹಾ ಕುಡಿಯಾಕ್ತೇವು. ಚಹಾ ಕುಡ್ದು ಸ್ವಲ್ಪ ಮಾತುಕತೆನೂ ಆಯಿತು. ಅದ್ರ ಜೊತೆ ಊಟ ಟೈಮು ಆಯಿತು. ಊಟ ಮಾಡೋಕ್ಕೆ ಹೊರಗೆ ಬಂದ್ವಿ. ನಿಪ್ಪಾಣಿ ಕೆಫೆಗೆ ಬಂದೆವು. ಅಮರ್ ಹೋಟೆಲ್ಗೆ ಹೋಗೋಣ ಅಂತ ಅನ್ನ ಅನ್ನಾಗ್ತಿದ್ದ, ಆದ್ರೆ ದೂರ ಆಗ್ತೈತಿ ಮತ್ತು ನಮಗೆ ಊರಿಗೆ ಹೋಗೋಕ್ಕೂ ಟೈಮ್ ಆಗ್ತೈತಿ. ಅದಕ್ಕೆ ಅಲ್ಲೇ ನಿಪ್ಪಾಣಿ ಕೆಫೆಗೆ ಬಂದು ಫ್ಯಾಮಿಲಿ ಜೊತೆ ಇತ್ತಂದರೆ ಟೈಮ್ ಹೆಂಗೆ ಹೋಗ್ತೈತೆ ಅನ್ನೋದು ಗೊತ್ತಾಗಂಗಿಲ್ಲ. ಇವತ್ತಂತೂ ಫುಲ್ ಎಂಜಾಯ್ ಮಾಡಿದ್ವು ಫ್ಯಾಮಿಲಿ ಜೊತೆ. ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡಾಕ್ತಾನು. ನನ್ನ ಬ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ದಾಗ. ಬಾಯ್.